ನೀವಿದನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀರಿ. ನಾನಿದನ್ನು ನಿಮ್ಮೊಂದಿಗೆ ಚರ್ಚಿಸಲು ಇಚ್ಛಿಸುತ್ತೇನೆ. ಹೌದು, ನಾನು ನಿಮ್ಮ ತೂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ಗೆ ಗೊತ್ತಿದೆ, ಇದು ನೀವು ಸೋಮಾರಿಯಾಗಿದ್ರಿಂದಲೂ ಅಲ್ಲ, ಅಥವಾ ನೀವು ಪ್ರಯತ್ನಿಸ್ತಿಲ್ವೆಂಬುದರಿಂದಲೂ ಅಲ್ಲ. ಮನೆ, ಕೆಲಸ ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಸಮಯ ಹೋಗ್ತದೆ. ಹಾಗಾದ್ರೆ ಹೇಳಿ, ನೀವು ನಿಜವಾಗಿಯೂ ನಿಮ್ಮನ್ನ ನೋಡ್ಕೊಳ್ಳೋದು ಯಾವಾಗ? ನಮಸ್ಕಾರ, ನಾನು ಡಾಕ್ಟರ್ ಸ್ವಾತಿ. ಇಂದು ನಾವು ಮೋಟಾಪು ಒಂದು ರೋಗವಾಗಿರುವುದೇಕೆ ಎಂಬುದನ್ನು ಚರ್ಚಿಸೋಣ. ಇದು ಕೇವಲ ಶಿಸ್ತು ಸಮಸ್ಯೆ ಅಂಗ ಸರಿ. ನೀವು ಕುಟುಂಬಕ್ಕೆ ಆರೋಗ್ಯಕರ ಆಹಾರವನ್ನು ರುಚಿಕರವಾಗಿ ತಯಾರಿಸ್ತಿದ್ದೀರಿ, ಮಕ್ಕಳು ಸರಿಯಾಗಿ ತಿನ್ನುತ್ತಾರೆ ಎಂಬುದನ್ನು ಖಚಿತಪಡಿಸ್ತಿದ್ದೀರಿ. ಆದ್ರೆ ನೀವು ಕೊನೆಯ ಬಾರಿ ನಿಮ್ಮ ಆರೋಗ್ಯವನ್ನ ಯಾವಾಗ ಪರಿಶೀಲಿಸಿದ್ದೀರಿ? ನೀವು ಕೊನೆಗೂ ಆ ತೂಕದ ಯಂತ್ರದ ಮೇಲೆ ಕಾಲಿಟ್ಟಾಗ, ಬಹುಶಃ ಮದುವೆಗಾಗಿ ಅಥವಾ ಆರೋಗ್ಯ ತಪಾಸಣೆಯ ಸಮಯದಲ್ಲಿ ಆ ಸಂಖ್ಯೆ ನಿಮ್ಗೆ ಶಾಕ್ ಕೊಡ್ಲಿಲ್ವೇ? ಮದುವೆ ಸಮಯದಲ್ಲಿ ತೂಕ 65ರಿಂದ 68ಕ್ಕೆ ಹೋಯ್ತು, ಕೊನೆ ಮಗುವಿನ ಜನನದ ನಂತರ 72 ಆಯ್ತು, ಈಗ ಬಹುಶಃ 75 ಆಗಿರ್ಬೋದು. ಮತ್ತು ನೀವು ಇನ್ನೂ ಗರ್ಭಧಾರಣೆಯ ನಂತರ ತೂಕ ಹೆಚ್ಚುವುದು ಸಹಜ. ನಿಮ್ ವಯಸ್ಸಿನಲ್ಲಿ ಹಾರ್ಮೋನಲ್ ಸಮಸ್ಯೆಗಳು ಸಾಮಾನ್ಯವೆಂದು ಭಾವಿಸ್ತಿದ್ದೀರಿ. ಬಹುಶಃ ಅವುಗಳು ಸಹಜವಾಗಿರ್ಬೋದು. ಆದ್ರೆ ನಾನು ನಿಮಗೆ ಒಂದು ಬಹುಮುಖ್ಯವಾದ ವಿಷಯವನ್ನ ಹೇಳಬೇಕು. ನೀವು ಅನುಭವಿಸ್ತಿರೋದು ಕೇವಲ ಹಾರ್ಮೋನ್ಸು ಅಥವಾ ಕೇವಲ ಥೈರಾಯ್ಡ್ ಅಸಮಾನತೆ ಆಗಿರ್ಬೋದು ಅನ್ಕೊಂಡ್ಬೇಡಿ. ಇದು ಹಾರ್ಮೋನ್ಸ್ಗಿಂತಲೂ ಹೆಚ್ಚಿನದಾಗಿರಬಹುದು. ನಾವಿದನ್ನು ಮೆಟಬಾಲಿಕ್ ರೋಗ ಎಂದು ಕರೆಯುತ್ತೇವೆ. ನಾನ್ ನಿಮ್ಮ ಹೇಳ್ಬೇಕಾದ್ದೇನೆಂದ್ರೆ, ಭಾರತೀಯ ಮಹಿಳೆಯರಲ್ಲಿ ಈ ಮೆಟಬಾಲಿಕ್ ರೋಗವು ಶಾಂತವಾಗಿ ಮತ್ತು ಅಪಾಯಕಾರಿಯಾಗಿ ಸಂಭವಿಸುತ್ತದೆ. ಆದ್ರೆ ದುಃಖದ ಸಂಗತಿ ಅಂದ್ರೆ, ಇದನ್ನು ಬಹುಪಾಲು ಜನರು, ನೀವು ಕೂಡ ಸೇರಿ, ನಿರ್ಲಕ್ಷ್ಯ ಮಾಡ್ತಾರೆ. ಹಾಗಾದ್ರೆ ನಾವು ಇದನ್ನು ಮಾಡೋಣ. ನೀವು ಈ ಲಕ್ಷಣಗಳನ್ನ ಎಷ್ಟು ಅನುಭವಿಸ್ತಿದ್ದೀರಿ ಎಂದು ಪ್ರಾಮಾಣಿಕವಾಗಿ ಎಣಿಸಿ ನೋಡ್ಬೇಕೆಂದು ನಾನು ಬಯಸ್ತೇನೆ. 1, ನಿಮ್ ಕೋಮ್ರೆನ್ ಗಾತ್ರ ಹೆಚ್ಚುತ್ತಿದೆ, ನಿಮ್ ಬ್ಲೌಸ್ಗಳು ಕಟ್ಟಿ ಬರ್ತಿವೆ ಮತ್ತು ನಿಮ್ ಉಡುಪುಗಳು ಹಿಂದಿನಂತೆ ಸರಿಯಾಗಿ ಫಿಟ್ ಆಗ್ತಿಲ್ಲ. 2, ಕೀಟೋ ಡಯಟ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಜ್ಯೂಸ್ ಆಲ್ ಅನ್ನು ನೀವು ಪ್ರಯತ್ನಿಸಿದ್ದೀರಿ. ಕೆಲವು ವಾರಗಳು ಅದು ಕೆಲಸ ಮಾಡ್ತದೆ, ನಂತರ ಎಲ್ಲಾ ತೂಕವು ಮತ್ತೆ ಬರ್ತದೆ. ಕೆಲವೊಮ್ಮೆ ನೀವು ಮೂಲ ತೂಕದ ಗಡಿಯನ್ನು ದಾಟ್ಬಿಡ್ತಲೆ. 3, ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಗಡಿ ಭಾಗದಲ್ಲಿದೆ. ಬಹುಶಃ 1C 5.7 5.8% ಇರಬಹುದು. ಬಹುಶಃ ಗರ್ಭಧಾರಣೆ ಸಮಯದಲ್ಲಿ ನಿಮ್ಗೆ ಗರ್ಭಾವಸ್ಥೆಯ ಮಧುಮೇಹವಿತ್ತು. 4, ಇತ್ತೀಚಿನ ಕೆಲವು ವರದಿಗಳು ನಿಮ್ಮಲ್ಲಿ ಫ್ಯಾಟಿ ಲಿವರ್, ಹೆಚ್ಚಿನ ಟ್ರೈಗ್ಲಿಸರೈಡ್ಸ್, ಬಹುಶಃ ರಕ್ತದೊತ್ತಡ ಹೆಚ್ಚಾಗ್ತಿದೆ, ಕೊಲೆಸ್ಟ್ರಾಲ್ ಕೂಡ ಏರಿಕೆ ಆಗ್ತಿದೆ ಎಂದು ತೋರಿಸುತ್ತವೆ. 5, ನೀವು ದಿನವಿಡೀ ದಣಿದಂತಿರ್ತೀರಿ. ನೀವು ಎದ್ದಾಗ್ಲೂ ದಣಿದಂತಿರುತ್ತೆ. ಮಧ್ಯಾಹ್ನದಲ್ಲಿ ನಿಮ್ಗೆ ನಿದ್ರೆ ಬೇಕಾಗ್ತದೆ, ಆದ್ರೆ ರಾತ್ರಿ ನಿದ್ರೆ ಮಾಡಲು ಪ್ರಯತ್ನಿಸಿದಾಗ ಸರಿಯಾಗಿ ನಿದ್ರೆ ಆಗೋದಿಲ್ಲ. 6, ನಿಮ್ಮ ಕುಟುಂಬದಲ್ಲಿ ಮಧುಮೇಹ ಅಥವಾ ಹೃದಯ ರೋಗದಿಂದ ಬಳಲುವರ ಇತಿಹಾಸ ಬಲವಾಗಿದೆ. 7, PCOS, ಅನಿಯಮಿತ ಮಾಸಿಕ, ಅನಾವಶ್ಯಕ ಮುಖದ ಕೂದಲು, ಮೊಡವೆಗಳು, ಗರ್ಭಧಾರಣೆಯಲ್ಲಿ ಕಷ್ಟ. ಬಹುಶಃ ವರ್ಷಗಳ ಹಿಂದೆ ಇದನ್ನು ಪತ್ತೆ ಹಚ್ಚಲಾಗಿತ್ತು, ಆದರೆ ಈಗ ನೀವು ಅವು ನಿಯಂತ್ರಣದಲ್ಲಿದ್ದವೆಂದು ಭಾವಿಸುತ್ತೀರಿ. 8, ನಿಮ್ಮ ಗರ್ಭಧಾರಣೆಯ ನಂತರ ಹೆಚ್ಚಾದ ತೂಕ ಹಾಗೆಯೇ ಉಳಿದಿದೆ, ಅದನ್ನು ಕಡಿಮೆ ಮಾಡಲು ಏನ್ ಮಾಡಿದ್ರೂ ಫಲಿತಾಂಶ ಕಾಣ್ತಿಲ್ಲ. 9, ನಿಮಗೆ ಸದಾ ಸಿಹಿ ಅಥವಾ ಹುರಿದ ಆಹಾರದ ಆಸೆ ಇರ್ತವೆ, ಆದರೆ ಅದೇ ಸಮಯದಲ್ಲಿ ನಿಮಗೆ ನಿರಂತರ ಮನೋಭಾವದ ಬದಲಾವಣೆಗಳು ಇರ್ತವೆ ಮತ್ತು ಊಟದ ನಂತರ ತುಂಬಾ ನಿದ್ರಾವಸ್ಥೆ ಬರ್ತವೆ. ಇದರಿಂದ ಯಾವಾಗಲೂ ಶಕ್ತಿಯ ಕೊರತೆ ಅನುಭವಿಸ್ತೀರಿ. ನಾನ್ ನಿಮಗೆ ಹೇಳ್ತೀನಿ, ನಿಮ್ಮಲ್ಲಿ 3 ಅಥವಾ ಹೆಚ್ಚು ಲಕ್ಷಣಗಳಿದೆ, ದಯವಿಟ್ಟು ನಂಬಿ. ನಿಮಗೆ ತಜ್ಞ ವೈದ್ಯಕೀಯ ಪರಿಶೀಲನೆ ಅಗತ್ಯವಿದೆ. ನಾನ್ ನಿಮ್ಗೆ ತ್ವರಿತವಾಗಿ ಏನ್ ನಡೆದಿದೆ ಎಂಬುದನ್ನು ವಿವರಿಸ್ತೇನೆ. PCOS ಎಂಬುದು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ 4 ಭಾಗದಲ್ಲಿ 1 ಪ್ರಭಾವಿಸುತ್ತದೆ. ನಾನಿಲ್ಲಿ ಭಾರತೀಯ ಮಹಿಳೆಯರ ಬಗ್ಗೆ ಮಾತಾಡ್ತಿದ್ದೇನೆ. ಅಂದ್ರೆ 4 ಮಹಿಳೆಯರಲ್ಲಿ ಒಬ್ಬರಿಗೆ PCOS ಇರ್ತದೆ. PCOS ಅಂದ್ರೆ ಕೇವಲ ಅನಿಯಮಿತ ಮಾಸಿಕ ಚಕ್ರವಲ್ಲ, ಇದು ಒಂದು ಸಿಂಡ್ರೋಮ್ ಆಗಿದ್ದು, ಇದರಲ್ಲಿ ಇನ್ಸುಲಿನ್ ಪ್ರತಿರೋಧ ಮುಖ್ಯ ಪಾತ್ರ ವಹಿಸುತ್ತೆ. ಇದು ತೂಕ ಹೆಚ್ಚುವಿಕೆಗೆ ಕಾರಣವಾಗುತ್ತೆ ಮತ್ತು ತೂಕ ಹೆಚ್ಚಿದಾಗ ಅದು ಡಿಂಬಕೋಶಗಳ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಅನಿಯಮಿತ ಮಾಸಿಕ ಚಕ್ರ, ಅನಾವಶ್ಯಕ ಮುಖದ ಕೂದಲು, ಮೊಡವೆಗಳು ಮತ್ತು ಗರ್ಭಧಾರಣೆಯಲ್ಲಿ ತೊಂದರೆಗಳು ಕಾಣಿಸಿಕೊಳ್ತವೆ. ಇದು ಎಲ್ಲವೂ ಒಂದು ದುಷ್ಟಚಕ್ರವಾಗಿದೆ. ಮತ್ತೊಂದು ವಿಷಯವಂದ್ರೆ, ಗರ್ಭಧಾರಣೆಯ ಸಮಯದಲ್ಲಿ ನಿಮಗೆ ಗರ್ಭಾವಸ್ಥೆ ಮಧುಮೇಹ, ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದಿದ್ರೆ, ಹೆರಿಗೆ ಆದ ನಂತರ 10 ವರ್ಷಗಳಲ್ಲಿ ನಿಮಗೆ ಟೈಪ್ 2 ಮಧುಮೇಹ ಉಂಟಾಗುವ ಸಾಧ್ಯತೆ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇಲ್ಲದ ವ್ಯಕ್ತಿಗಿಂತ 7 ಪಟ್ಟು ಹೆಚ್ಚಿರುತ್ತದೆ. ನಾನ್ ನಿಮ್ಗೆ ಇನ್ನೊಂದು ವಿಷಯವನ್ನು ಹೇಳ್ತೇನೆ. ನೀವು ತಾಯ್ಪಾಲ್ ನೀಡುತ್ತಿರುವಾಗ, ನಿದ್ರಾಹೀನರಾಗಿರುವಾಗ, ಆ ಸ್ಥಿತಿಯಲ್ಲಿ ಮಗುವನ್ನು ನೋಡ್ಕೊಳ್ತಾ ಮತ್ತೆ ಕೆಲಸಕ್ಕೆ ಹೋಗ್ತಿರುವಾಗ, ಒತ್ತಡವನ್ನು ನಿಭಾಯಿಸ್ತಿರುವಾಗ ನಿಮ್ಮ ಒತ್ತಡ ಹಾರ್ಮೋನ್ಗಳು ಸದಾ ಹೆಚ್ಚಾಗಿರ್ತವೆ ಮತ್ತು ಆ ಒತ್ತಡ ಹಾರ್ಮೋನ್ಗಳು ಕೊಬ್ಬನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತವೆ, ವಿಶೇಷವಾಗಿ ಹೊಟ್ಟೆ ಮತ್ತು ಅಂಗಾಂಗಗಳ ಸುತ್ತ. ಇಲ್ಲಿ ದೊಡ್ಡ ಸಮಸ್ಯೆ ಇದೆ. ಭಾರತೀಯ ಮಹಿಳೆಯರು ಕಡಿಮೆ ತೂಕದಲ್ಲಿಯೇ ಅಂಗಾಂಗಗಳ ಸುತ್ತ ಕೊಬ್ಬನ್ನು ಸಂಗ್ರಹಿಸ್ತಾರೆ.
ಹೀಗಾಗಿ ನೀವು 78 ಕಿಲೋಗ್ರಾಂ ತೂಕ ಮತ್ತು ಒಂದು 158 ಸೆಂಟಿಮೀಟರ್ ಎತ್ತರದಲ್ಲಿದ್ದರೂ ಸಹ ಸರಿಯಾಗಿದ್ದಂತೆ ಕಾಣಬಹುದು. ಆದರೆ ನಿಮ್ಮೊಳಗೆ ಕೊಬ್ಬು, ಯಕೃತ್ ಅಥವಾ ಇನ್ಸುಲಿನ್ ಪ್ರತಿರೋಧ ಅಥವಾ ಪೂರ್ವ ಪ್ರೋ ಡಯಾಬಿಟಿಸ್ ಎಲ್ಲವೂ ಅಡಗಿರಬಹುದು. ಹೀಗಾದ್ರೆ ಈಗ ಏನ್ ಮಾಡಬೇಕು ಎಂಬುದೇ ಪ್ರಶ್ನೆ ಅಲ್ವೇ? ನಿಮ್ಗೆ ನಿಜವಾಗಿಯೂ ಬೇಕಾಗಿರೋದು ಸರಿಯಾದ ತಜ್ಞರ ಮೌಲ್ಯಮಾಪನ, ಅಂದ್ರೆ ಮಹಿಳಾ ಮೆಟಬಾಲಿಕ್ ರೋಗಗಳನ್ನು ಅರ್ಥ ಮಾಡಿಕೊಳ್ಳುವ ಎಂಡೋಕ್ರಿನಾಲಜಿಸ್ಟ್. ಅವರು ನಿಮ್ಮ HbA1c, ಉಪವಾಸ ಶರ್ಕರೆ, ಹಾರ್ಮೋನಲ್ ಪ್ರೊಫೈಲ್, ಅವಶ್ಯಕತೆ ಇದ್ದರೆ ಯಕೃತ್ ಕಾರ್ಯ ಪರೀಕ್ಷೆ, ಮೂತ್ರಪಿಂಡ ಕಾರ್ಯ ಪರೀಕ್ಷೆ, ಕೊಲೆಸ್ಟ್ರಾಲ್ ಮಾನದಂಡಗಳು ಮತ್ತು ಬೇರೆ ಮೆಟಬಾಲಿಕ್ ಮಾನದಂಡಗಳನ್ನು ಅಗತ್ಯವಿದ್ದಂತೆ ಪರಿಶೀಲಿಸುತ್ತಾರೆ. ಅವರು ನಿಮ್ಮ PCOS, ಗರ್ಭಧಾರಣೆಯ ಇತಿಹಾಸ, ಕುಟುಂಬದ ಇತಿಹಾಸವನ್ನು ಸಂಪೂರ್ಣವಾಗಿ ನೋಡ್ತಾರೆ. ಇಲ್ಲಿ ನಿಮಗೆ ತಿಳಿಯಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಈ ಕೆಲವು ಸುಧಾರಿತ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯವಿವೆ. ಅವು ವಿಶೇಷವಾಗಿ ಭೂಕುಹರ, ಹಾರ್ಮೋನ್ಗಳು ಮತ್ತು ಶರ್ಕರೆ ನಿಯಂತ್ರಣದ ಮೇಲೆ ಕೆಲಸ ಮಾಡ್ತವೆ. ಈ ವೈದ್ಯಕೀಯ ಚಿಕಿತ್ಸೆಗಳನ್ನು ಸಮರ್ಪಕ ಜೀವನ ಶೈಲಿ ಬದಲಾವಣೆಗಳೊಂದಿಗೆ ಸೇರಿಸಿದಾಗ ಇದು ತೂಕ ಕಡಿಮೆ ಮಾಡುವಲ್ಲಿ ಬಹುಪಾಲು ಸಹಾಯ ಮಾಡಬಹುದು. ಇದರಿಂದ PCOS ಲಕ್ಷಣಗಳು ಸುಧಾರಿಸಬಹುದು, ಶರ್ಕರೆ ನಿಯಂತ್ರಣ ಸುಧಾರಿಸಬಹುದು, ಯಕೃತ್ ಆರೋಗ್ಯವು ಉತ್ತಮವಾಗಬಹುದು. ಈ ಔಷಧಿಗಳು ಸಮಗ್ರವಾದ, ಸಮಪೂರ್ಣವಾದ ವಿಧಾನದಲ್ಲಿ ಬಳಸಿದಾಗ ಅತ್ಯಂತ ಪರಿಣಾಮಕಾರಿಯಾಗಿವೆ. ಇದರಲ್ಲಿ ಸಮತೋಲನಯುತ ಆಹಾರ, ನಿಯಮಿತ ಶಾರೀರಿಕ ಚಟುವಟಿಕೆ, ಸಮರ್ಪಕ ನಿದ್ರೆ ಇದು ತುಂಬಾ ಮುಖ್ಯ, ಮತ್ತು ಮಾನಸಿಕ ಒತ್ತಡ ನಿರ್ವಹಣೆ ಇದು ಇನ್ನೂ ಮುಖ್ಯ, ಇವುಗಳನ್ನು ಒಳಗೊಂಡಿರ್ತವೆ. ಇವು ಆರೋಗ್ಯಕರ ಜೀವನ ಶೈಲಿ ಬದಲಾವಣೆಗಳಿಗೆ ಬೆಂಬಲ ನೀಡುವ ವೈದ್ಯಕೀಯ ಸಾಧನಗಳು ಮಾತ್ರ, ಅವುಗಳನ್ನು ಬದಲಿಸುವುದಿಲ್ಲ. ಇದು ಕೇವಲ ಇಂಜೆಕ್ಷನ್ ಹಾಕಿಸಿ ಮರ್ತು ಬಿಡೋದಲ್ಲ. ಈ ಚಿಕಿತ್ಸೆಗಳು ವೈದ್ಯಕೀಯ ಮೇಲ್ವಿಚಾರಣೆಯ ಅಗತ್ಯವಿದೆ. ಅರ್ಹತೆ ಮೌಲ್ಯಮಾಪನ, ನೀವು ಸೂಕ್ತ ಅಭ್ಯರ್ಥಿಗಳೇ ಅಥವಾ ಅಲ್ಲವೇ ಎಂಬುದನ್ನು ಪರಿಶೀಲನೆ, ಕೆಲವು ಮೂಲ ಪರೀಕ್ಷೆಗಳು, ಮೇಲ್ವಿಚಾರಣೆಯಡಿ ಪ್ರಮೇಣ ಆರಂಭಿಸಿ ನಂತರ ನಿಯಮಿತ ಫಾಲೋ ಅಪ್ಗಳೊಂದಿಗೆ ಡೋಸ್ಗಳನ್ನು ಹೆಚ್ಚಿಸುವುದು. ಈ ಔಷಧಿಗಳನ್ನ ಮಾತ್ರ ಅರ್ಹತೆಯುಳ್ಳ ತಜ್ಞ ವೈದ್ಯರು ಸಂಪೂರ್ಣ ವೈದ್ಯಕೀಯ ಮೌಲ್ಯಮಾಪನದ ನಂತರವೇ ನಿರ್ಧರಿಸಬಹುದು. ಇನ್ನೊಂದು ವಿಷಯ ನೆನ್ಪಿಡಿ, ಸ್ವಯಂ ಔಷಧ ಸೇವನೆ ಸುರಕ್ಷಿತವಲ್ಲ ಮತ್ತು ವೈದ್ಯಕೀಯವಾಗಿ ಸರಿಯೂ ಅಲ್ಲ. ಇದು ಜೀವಕ್ಕೆ ಅಪಾಯಕಾರಿಯಾಗಬಹುದು. ಹೀಗಾಗಿ ನೀವು ಗರ್ಭಿಣಿಯಾಗಿದ್ದರೆ ಅಥವಾ ಗರ್ಭಧಾರಣೆಗೆ ಯೋಜನೆ ಹಾಕೊಂಡಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಥೈರಾಯ್ಡ್ ಕ್ಯಾನ್ಸರ್ನ ಇತಿಹಾಸವಿದ್ದರೆ, ಅದು ಕೂಡ ಮೆಡ್ಯುಲರಿ ಥೈರಾಯ್ಡ್ ಕ್ಯಾನ್ಸರ್ ಎಂಬ ವಿಶೇಷ ರೀತಿಯ ಥೈರಾಯ್ಡ್ ಕ್ಯಾನ್ಸರ್ ಇದ್ದರೆ, ಅಥವಾ ನಿಮಗೆ ಹಿಂದೆ ಪ್ಯಾಂಕ್ರಿಯಾಟೈಟಿಸ್ ಆಗಿದ್ದರೆ, ಈ ಸುಧಾರಿತ ಚಿಕಿತ್ಸೆಗಳು ನಿಮಗೆ ಸೂಕ್ತವಾಗಿರಲಿಕ್ಕಿಲ್ಲ. ಅದಕ್ಕಾಗಿಯೇ ಸರಿಯಾದ ಮೌಲ್ಯಮಾಪನ ಬಹಳ ಮುಖ್ಯ. ನೀವು ನಿಖರವಾಗಿ ಏನ್ ಮಾಡಬೇಕು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ನಿಮ್ಮ ಫೋನಲ್ಲಿ ಪ್ರಾಕ್ಟೋ ಆಪ್ ತೆರೆಯಿರಿ, ನಿಮ್ಮ ನಗರದಲ್ಲಿರುವ ಎಂಡೋಕ್ರೈನಾಲಜಿಸ್ಟ್ ಜೊತೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಪೂರ್ಣ ವೈದ್ಯಕೀಯ ಮೌಲ್ಯಮಾಪನವಾದ ನಂತರ ಮಾತ್ರ ಯಾವುದೇ ಚಿಕಿತ್ಸೆ ನಿಮಗೆ ಸೂಕ್ತವೇ ಅಥವಾ ಅಲ್ಲವೇ ಎಂಬುದನ್ನು ತಜ್ಞರು ನಿರ್ಧರಿಸಬಹುದು. ಸರಿ, ನಿಜವಾಗಿ ಹೇಳಬೇಕಾದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಭಯ ಪಡಬೇಡಿ. ಏಕೆಂದ್ರೆ ಈ ತೂಕ ಹೆಚ್ಚಳ, ದಣಿವು, ಸಕ್ಕರೆ ಮಟ್ಟ ಹೆಚ್ಚಳ ಮತ್ತು ಈ ಹಾರ್ಮೋನಲ್ ಸಮಸ್ಯೆಗಳು ನಿಮ್ಮ ತಪ್ಪಲ್ಲ. ನೀವು ಸಾಕಷ್ಟು ಪ್ರಯತ್ನಿಸ್ತಿಲ್ಲ ಎಂದು ಇದಕ್ಕೆ ಕಾರಣವಿಲ್ಲ. ಇದು ಒಂದು ವೈದ್ಯಕೀಯ ಸ್ಥಿತಿ. ಇದಕ್ಕೆ ಸಮಗ್ರ ವೈದ್ಯಕೀಯ ನಿರ್ವಹಣೆ ಅಗತ್ಯವಿದೆ. ಇದರಲ್ಲಿ ಜೀವನ ಶೈಲಿ ಬದಲಾವಣೆಗಳು ಮತ್ತು ಅಗತ್ಯವಿದ್ದರೆ ತಜ್ಞರ ಮೇಲ್ವಿಚಾರಣೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೂಡ ಸೇರಿರಬಹುದು. ಮತ್ತು ನಿಜವಾಗಿ ಹೇಳಬೇಕಾದ್ರೆ ನೀವು ಈ ಎಲ್ಲಾ ಸರಿಯಾದ ವೈದ್ಯಕೀಯ ಮೌಲ್ಯಮಾಪನ ಮತ್ತು ಪುರಾವೆ ಆಧಾರಿತ ಆರೈಕೆಗೆ ಅರ್ಹರಾಗಿದ್ದೀರಿ. ನೀವು ಶಕ್ತಿವಂತ, ಆರೋಗ್ಯವಂತ ಮತ್ತು ನಿಮ್ಮ ದೇಹದಲ್ಲಿ ಮತ್ತೆ ಆತ್ಮವಿಶ್ವಾಸದಿಂದ ಇರಲು ಅರ್ಹರಾಗಿದ್ದೀರಿ. ಹೀಗಾಗಿ ಸ್ಥೂಲತೆ ಒಂದು ರೋಗ ಮತ್ತು ಶಿಸ್ತು ಕೊರತೆ ಅಲ್ಲ ಎಂಬುದನ್ನು ತಿಳಿಯಬೇಕಾದ ಮಹಿಳೆಯರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತು ನಿಮಗೆ ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಬಗ್ಗೆ ಉಪಯುಕ್ತ ಸಲಹೆಗಳನ್ನು ಪಡೆಯಲು ಇಚ್ಛಿಸಿದ್ದರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋ ಮಿಸ್ ಆಗದಂತೆ ನೋಡಿ.